ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ತೆ ಅಮ್ಮ. ಕ್ಷಮಿಸಿ, ಯಾರು ಅಂತ ಹೆದರು ಬಿಟ್ರಾ? ಸ್ವಲ್ಪ ಲೇಟಾಗಿ ಬಂದೆ, ಸಾರಿ. ನೀನು ಬಂದೇ ಬರ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟು ಮಾತ್ರ ಅಲ್ಲ, ನೀನು ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀರಿ? ನಿದ್ದೆಗಳನ್ನ ಸರಿಯಾಗಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನಾನು ಜಯಂತಮ್ಮ, ಬಿಸ್ನೆಸ್ ಮ್ಯಾನ್. ನಿಮ್ಮ ಗಂಡನ ಜೊತೆ ಸಾಕಷ್ಟು ಮೀಟಿಂಗ್ಗಳಿಗೆ ಬಂದಿದ್ನಲ್ಲ, ಈಗಲೂ ಅವ್ರ ಜೊತೆನೇ ಮೀಟಿಂಗ್ ಮಾಡೋಣ ಅಂತ ಬಂದೆ. ಕೆಲಸದ ಮೇಲೆ ಹೋಗಿ ಬಂದಲ್ಲ, ಹಾಗಾಗಿ ಲೇಟ್ ಆಯ್ತು ಅಷ್ಟೇ. ನನಗೆ ನಿನ್ನ ಬಗ್ಗೆ ಹೇಳ್ಕೊಡಕ್ಕೆ ಬರ್ತಾ ಇದೆಯಾ? ನೀನು ಇಲ್ಲಿ ಯಾವ ಬಿಸ್ನೆಸ್ ಮಾಡಕ್ಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಪ್ರತಿ ಸರಿ ಇಲ್ಲಿ ಬರ್ತಾ ಇದ್ದಿದ್ದು ನಮ್ಮ ಯಜಮಾನ್ರ ಜೊತೆ ಬಿಸ್ನೆಸ್ ಮಾಡೋಕ್ಕಲ್ಲ, ನಿನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕ್ಕೆ. ಅಂದರೆ ಜಾನವಿನ ಹುಡ್ಕೋಗ್ತಾನೆ. ಏನು ಹೇಳ್ತಾ ಇದ್ದೀರಿ ಅಮ್ಮ? ನನ್ನನ್ನು ಅಮ್ಮ ಅಂತ ಕರಿಬೇಡ. ನಿನ್ನಂತವ್ನ ಬಾಯಿನಲ್ಲಿ ಹಾಕಿ ಕರೆಸ್ಕೊಂಡ್ರೆ ಆ ಹೆಸರಿಗೆ ಮರ್ಯಾದೆ ಇರಲ್ಲ. ಒಂದು ಹೆಣ್ಣಿಗೆ ಗೌರವ ಕೊಡದೇ ಇರೋನು ಮನುಷ್ಯನೇನೋ. ನಿನ್ನನ್ನು ಕಟ್ಕೊಂಡು ಪಾಪ ಜಾನು ಎಷ್ಟು ಕಷ್ಟಪಟ್ಟಿದ್ದಾಳೆ. ಅವಳು ನಮ್ಮನೇಲಿ ಇದ್ದಾಳೆ ಅಂತ ಈಗ ಅವಳನ್ನ ಹುಡ್ಕೊಂಬಂದಿದ್ಯಲ್ಲ. ನೋಡಿಮ್ಮ, ಯಾರೋ ನಿಮಗೆ ನನ್ನ ಬಗ್ಗೆ ತಪ್ಪಾಗಿ ಏನೋ ಉಸಿರಿದ್ದಾರೆ, ಅಥವಾ ನೀವೇ ಏನೋ ಕಲ್ಪನೆ ಮಾಡ್ಕೊಂಡಿದ್ದೀರಾ ಅನ್ಸತ್ತೆ. ನಾನು ನನ್ನ ಚಿನ್ನಮರಿಗೆ ಯಾವತ್ತೂ ಕಷ್ಟ ಕೊಟ್ಟಿಲ್ಲ ಅಮ್ಮ. ನಾನು ಅವ್ರನ್ನ ಹುಚ್ಚನ ಹಾಗೆ ಪ್ರೀತಿಸಿದ್ದೀನಿ ಅಷ್ಟೇ. ಅವರಿಲ್ಲದೆ ನನಗೆ ಜೀವನ ಮಾಡೋಕ್ಕೆ ಬರೋದಿಲ್ಲ. ಅವರೇ ನನ್ನ ಜೀವ, ನನ್ನ ಜೀವಾಳಮ್ಮ. ಈ ಪ್ರಪಂಚದಲ್ಲಿ ಯಾರು ಅವ್ರಿಗೆ ತೋರ್ಸೋಕ್ಕಾಗದಿರೋಷ್ಟು ಪ್ರೀತಿ ನಾನು ತೋರಿಸಿದ್ದೀನಿ ಅಷ್ಟೇ. ನೀನು ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಅವಳು ಯಾಕೋ ನಿನ್ನನ್ನು ಬಿಟ್ಟು ಸಾಯೋ ಪ್ರಯತ್ನ ಮಾಡಬೇಕಾಗಿತ್ತು? ಅವಳಿಗೆಲ್ಲ ರೀತಿ ಚಿತ್ರ ಹಿಂಸೆ ಕೊಟ್ಟು ಈಗ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಈಗ ನೀನು ಬಂದು ಕರೆದು ಬಿಟ್ರೆ ಅವಳು ನಿನ್ನ ಜೊತೆ ಬಂದ್ಬಿಡ್ತಾಳೆ ಅನ್ಕೊಂಡಿದ್ಯಾ? ಅಥವಾ ನಿನ್ನ ಗುಣ ಎಲ್ಲ ಗೊತ್ತಾದ್ಮೇಲೆ ಅವಳನ್ನ ನಿನ್ನ ಜೊತೆ ಕಳಿಸ್ಬಿಡ್ತೀವಿ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನಿನ್ಗೆ ಅವಳನ್ನ ತೋರಿಸೋದು ಇಲ್ಲ, ನಿನ್ನ ಜೊತೆ ಕಳಿಸೋದು ಇಲ್ಲ. ಹೋಗಿಲ್ಲಿಂದ. ನೋಡಿ, ನೀವು ಏನು ಮಾತಾಡ್ತಾ ಇದ್ದೀರಿ ಅನ್ನೋ ಪರಿಜ್ಞಾನ ನಿಮಗಿಲ್ಲ ಅನ್ಸುತ್ತೆ. ಜಾನ್ವಿ ಅವರು ನನ್ನ ಹೆಂಡತಿನ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ನಿಮ್ಮನ್ನು ಯಾಕೆ ನಾನು ಕೇಳಬೇಕು? ಅದರ ಅವಶ್ಯಕತೆ ಇಲ್ಲ. ನೋಡಿ, ನಾನು ಜಾನ್ವಿ ನಾನು ನೋಡಬೇಕಷ್ಟೇ. ದಯವಿಟ್ಟು ನನಗೆ ಅವಕಾಶ ಕೊಡಿ. ಓ, ಕೋಪ ಬರ್ತಾ ಇದೆಯಾ? ಅವಳು ನನ್ನ ಮಗಳಿದ್ದ ಹಾಗೆ. ನನ್ನ ಮಗಳಿಗೊಬ್ಬ ಕೆಟ್ಟ ಗಂಡ ಇದ್ದಾನೆ ಹಾಗಂತ ಗೊತ್ತಾದ್ಮೇಲೂ ನಿನ್ನ ಜೊತೆ ಅವಳನ್ನ ಕಳ್ಸೋದಕ್ಕೆ ನಾನೇನು ದಡ್ಡಿನ? ಮರ್ಯಾದೆಯಿಂದ ಹೇಗೆ ಬಂದ್ಯೋ ಹಾಗೆ ಹೋಗ್ತಾ ಇರೋ. ದಯವಿಟ್ಟು ನಾನು ಹೇಳೋ ಮಾತನ್ನು ಕೇಳಿ. ಒಂದೇ ಒಂದು ಸರ್ತಿ ನನ್ನ ಚಿನ್ನಮರಿ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನಾನು ತೋರಿಸ್ಬಿಡಿ. ಮಾತಾಡಿಸ್ಬಿಟ್ಟು ನಾನೇ ಹೊರಟು ಹೋಗ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ನೋಡು, ಇಲ್ಲಿವರೆಗೂ ನಾನು ಮಾತಾಡಿದ್ದೀನಿ. ಈಗ ನೀನು ಹೋಗದೆ ಇದ್ರೆ ನಮ್ಮ ಯಜಮಾನ್ರು ಕರೆಸಿ ಅವ್ರ ಕೈನಲ್ಲೇ ದಬ್ಬಿಸ್ಬೇಕಾಗತ್ತೆ. ಹೆಣ್ಮಕ್ಳು ಬುದ್ಧಿ ಕಲಿಬೇಕು ಅಂದ್ರೆ ಒಳ್ಳೆ ವಾತಾವರಣದಲ್ಲೇ ಬೆಳಿಬೇಕು. ವಾತಾವರಣನೂ ಸರಿ ಇಲ್ಲ, ಬೆಳೆಸೋರು ಸರಿ ಇಲ್ಲ ಅಂದ್ರೆ ಇವಳು ಹೆಂಗ್ ಉದ್ದಾರ ಆಗ್ಬಿಡ್ತಾಳೆ? ಏನಪ್ಪ ರೋಮಿಯೋ, ನನ್ನ ತಂಗಿ ಹಿಂದೆ ಬಿದ್ದು ಕತ್ಲಲ್ಲಿ ತಾಳಿ ಕಟ್ಟಿ ದೊಡ್ಡ ಪ್ರೇಮಿ ತರ ಭಾಷಣ ಕೊಟ್ಟಿಯಲ್ಲ, ಈಗ ಎಲ್ಲೋಯ್ತಪ್ಪ ಅದು ಪ್ರೀತಿ ಕಾಳಜಿ ಎಲ್ಲ? ಅವತ್ತು ಸಮಾವೇಶದಲ್ಲಿ ದೊಡ್ಡದಾಗಿ ಭಾಷಣ ಮಾಡಿ ನನ್ನ ತಂಗಿನ ಕರ್ಕೊಂಬಂದು ಈಗ ಹಿಂಸೆ ಕೊಡ್ತಾ ಇದ್ದೀರಾ? ಸಿದ್ದು ಅವರೇ, ಏನಾಯ್ತು? ನಿದ್ದೆ ಬರಲಿಲ್ವಾ? ಇಲ್ಲ ಮೇಡಮ್ ಅವರೇ, ಯಾಕೋ ನಿದ್ದೆನೇ ಗೊತ್ತಿಲ್ಲ. ಈಗ ನಿದ್ದೆ ಬರದೇ ಇರೋ ಅಂಥದ್ದು ಏನಾಯಿತು? ಹೊಸ ಜಾಗ ಅಂತನಾ? ನನಗೆ ಜಾಗದ ಬಗ್ಗೆ ಏನೂ ಚಿಂತೆ ಇಲ್ಲ ಮೇಡಮ್ ಅವರೇ, ನಿಮ್ಮ ಬಗ್ಗೆನೇ ಚಿಂತೆ. ಈಗ ನನಗೇನಾಗಿದೆ? ನಿಮ್ಮನ್ನ ರಾಣಿ ಥರ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಆದರೆ ಅದು ಹೆಂಗೆ ಅನ್ನೋದೇ ನನಗೆ ಗೊತ್ತಾಯ್ತಲ್ಲ. ಏನು ಮಾಡೋದು, ಮುಂದೆ ಯಾವ ಹೆಜ್ಜೆ ಇಡೋದು, ಅದೇ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆನೇ ಬರ್ತಿಲ್ಲ ಅಷ್ಟೇ.
ನನ್ನನ್ನು ರಾಣಿ ಥರ ನೋಡ್ಕೋಬೇಕು ಅಂತ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವು ರಾಜನಾದರೆ ನಾನು ರಾಣಿನೇ ಅಲ್ವಾ? ನೀವು ಹಿಂಗೆ ಯೋಚನೆ ಮಾಡ್ತಿದ್ದೀರಾ, ಆದರೆ ನಾನು ಮೊದಲು ನಿಮ್ಮನ್ನು ರಾಣಿ ಮಾಡಿ ಆಮೇಲೆ ನಾನು ರಾಜನಾಗಬೇಕು ಅಂತೀವಿ. ಇಷ್ಟಕ್ಕೆ ನೀವು ನಿದ್ದೆಗೆಟ್ಟು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಈಗ ನೀವು ನೆಮ್ಮದಿಯಾಗಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಎದ್ದು ಯೋಚನೆ ಮಾಡಿದ್ರೆ ಆಯಿತು. ಕಣ್ಣು ಮುಚ್ಚಿದ್ರೆ ಸಾಕು, ನಿಮ್ಗಾದ ಅವಮಾನಗಳೇ ನನಗೆ ಜ್ಞಾಪಕ ಬರ್ತಾ ಇದೆ. ಹೆಂಗೆ ನಿದ್ದೆ ಬರ್ತದೆ ಮೇಡಮ್ ಅವರೇ? ಸಿದ್ದು ಅವರೇ, ಇದನ್ನೆಲ್ಲ ನಾನೇ ಮರ್ತಿದ್ದೀನಿ. ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈ ವಿಷಯದ ಬಗ್ಗೆ ಯೋಚನೆ ಮಾಡಿ ನಿದ್ದೆಗೆಟ್ಟು ನೀವು ಹೀಗೆ ಕೂತ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ ಅಲ್ವಾ? ಈಗ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ, ನಾಳೆ ಬೆಳಗ್ಗೆ ಎದ್ದು ನಾವಿಬ್ಬರು ಇದ್ರ ಬಗ್ಗೆ ಮಾತಾಡೋಣ. ಹಾಂ, ಏನು ಮೇಡಮ್ ಅವರೇ ನೀವು? ನಾನು ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀನಿ, ಇಷ್ಟು ಸಿಂಪಲ್ ಆಗಿ ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ತಿರಲ್ಲ, ಹೆಂಗೆ ಮೇಡಮ್ ಅವರೇ ಇದೆಲ್ಲ? ಸಿದ್ದು ಅವರೇ, ಪ್ರತಿ ಗಂಡನಿಗೂ ತನ್ನ ಹೆಂಡ್ತಿನ ಹೀಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಅಂತ ಅಂದ್ಕೊಳ್ಳೋದು ಸಹಜ. ಇಂಥ ಯೋಚನೆಗಳು ನಿಮ್ಮ ಮನಸ್ಸಲ್ಲೂ ಓಡ್ತಿದೆ ಅಂತ ನನಗೆ ಗೊತ್ತು. ಆದರೆ ಹೇಗೆ ಮಾಡೋದು, ಏನು ಮಾಡೋದು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಲ್ವಾ? ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಏನು ಮಾಡೋದು ಅಂತ ಆ ದೇವ್ರು ಬಂದು ಒಂದು ದಾರಿ ತೋರಿಸ್ತಾನೆ. ಆ ದಾರಿನಲ್ಲಿ ನೀವು ನಡೆದ್ರೆ ಸಾಕು. ಅಲ್ಲಿವರೆಗೂ ನೆಮ್ಮದಿಯಾಗಿರೋಣ. ಮೇಡಮ್ ಅವರೇ, ನಿಮ್ಗೆ ಹಿಂಗೆ ಇರಬೇಕು ಅನ್ನೋ ಆಸೆ ಏನೂ ಇಲ್ವ ಮೇಡಮ್? ಇಲ್ಲ ಸಿದ್ದು ಅವರೇ, ನನಗೆ ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅಂತ ಯಾವತ್ತೂ ಆಸೆ ಇರಲಿಲ್ಲ. ಅರಮನೇಲಿರಬೇಕು ಅಂತಾನೂ ಆಸೆ ಇರಲಿಲ್ಲ. ಆದರೆ ನಿಮ್ಮಂಥವ್ರ ಹೃದಯದಲ್ಲಿ ಒಂದು ಸಣ್ಣ ಜಾಗ ಸಿಕ್ಕಿದೆಯಲ್ಲ, ನನಗಷ್ಟೇ ಸಾಕು. ನನಗೆ ಅದೇ ಅರಮನೆ. ಎಷ್ಟು ಒಳ್ಳೆ ಗುಣ ಇದೆ ಮೇಡಮ್ ಅವರೇ ನಿಮಗೆ. ನಿಮ್ಮನ್ನು ಹೆಂಡತಿಯಾಗಿ ಪಡ್ತಿರೋದು ನನ್ನ ಅದೃಷ್ಟ. ಇದಕ್ಕೆಲ್ಲ ನೀವು ನಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಈ ಗುಣ ಎಲ್ಲ ನನಗೆ ಅವರಿಂದಾನೇ ಬಂದಿರೋದು. ನನ್ನ ಸರಿ ತಪ್ಪು ತಿದ್ದಿದ್ದೆಲ್ಲ ಅವರೇ. ಹಾಗೆ ಸಂಸಾರ ಹೇಗೆ ಮಾಡಬೇಕು ಅಂತ ನಮ್ಮಮ್ಮ ನನಗೆ ಹೇಳಿಕೊಟ್ರು. ನೀವು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಬರೀ ಥ್ಯಾಂಕ್ಸ್ ಹೇಳೋದಲ್ಲ ಮೇಡಮ್ ಅವರೇ, ಅವರಿಬ್ರು ಬರಲಿ, ಪಾದ ಪೂಜೆ ಮಾಡ್ತೀನಿ. ಸರಿ ಸಿದ್ದು ಅವರೇ, ಈಗ ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಮಲಗಿ. ಬನ್ನಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಏನಿನ್ನು ಇಲ್ಲೇ ನಿಂತಿದ್ಯಾ? ಹೋಗಿಲ್ಲಿಂದ ಮೊದಲು, ಇಲ್ಲ ನಮ್ಮ ಮನೆಯವ್ರನ್ನ ಕರಿಬೇಕಾಗುತ್ತೆ. ನೋಡಿ, ನಿಮಗೆಲ್ಲ ವಿಷಯ ಗೊತ್ತಿದೆ ಅಂದಮೇಲೆ ನಾನು ಇನ್ನೇನು ಮುಚ್ಚಿಡೋದಿಲ್ಲ. ಜಾನ್ವಿಯವರು ನನ್ನ ಜೀವ, ಅವ್ರು ನನ್ನ ಜೀವಾಳ, ಅವ್ರು ನನ್ನ ಸರ್ವಸ್ವಾಮ. ಅವ್ರು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಅಂತ ಬಂದಿತ್ತು.